ಇವತ್ತು ಅವ್ರ ಮನೆಗೆ ಕೃಷ್ಣ ಹುಟ್ಟಿ ಬಂದಿದ್ದಾರೆ. ತುಂಬಾ ಅದ್ಭುತವಾಗಿತ್ತು. ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದ್ದೇನೆ, ಹೌದಾ? ಅದೇ ಮುಖಾಂತರ ಇವತ್ತು ಗಂಡು ಮಗು ಆಯ್ತು ತಾಯಿ, ತುಂಬಾ ಖುಷಿ ಆಯ್ತು. ನಾನು ತೊಡೆ ಮೇಲೆ ಹಾಕೊಂತೀನಿ ಅಂತ ಹೇಳಿದ್ದೆ, ನಾನು ಬಂದು ಇವತ್ತು ನನ್ನ ಮಾತು ಉಳಿಸ್ಕೊಂಡ. ನನ್ನ ತೊಡೆ ಮೇಲೆ ನಾನು ಹಾಕೊಂತೀನಿ ಅಂತ ಹೇಳಿದ್ದೆ ನಾನು. ಇದೊಂದು ರೀ ಇಬ್ರದು ಒಂದೇ ದಿನ ದರ್ಶನ ಆಗ್ಯದ್ರಿ. ಇಬ್ರು ಅದೇ ಮಾತು ಹೇಳಿರಿ, ಈಗ ಇಬ್ರು ಒಂದೇ ದಿನ ನೋಡೋದ್ರಿ. ಇಬ್ರು ಒಂದೇ ದಿನ ನಿಮ್ಮ ಮನ್ ಸ್ಟೋರಿ ಹೇಳಿದ್ರಿ, ಇಬ್ರದು ಒಂದೇ ದಿನ ದರ್ಶನ ಆಗ್ಯದ್ರಿ. ಹೌದ್ರಿ. ಈ ಸಲ ನನಗೆ ಗಂಡು ಮಗುನೇ ಆಗ್ಬೇಕು ಅಂತ ಹೇಳಿದ್ರು. ಈ ಸಲ ಚಿಂತಿಸ್ಬೇಡಮ್ಮ, ನಿನಗೆ ಗಂಡು ಮಗುನೇ ಆಗುತ್ತೆ, ಕೃಷ್ಣ ಹುಟ್ಟಿ ಬರ್ತಾನೆ ಅಂತ ಹೇಳಿದೆ. ಇವತ್ತು ಅಲ್ಲಿ ಕೃಷ್ಣ ಇದ್ದಾರೆ, ರಾಧಾಕೃಷ್ಣ ಇದ್ದಾರೆ. ಅವರ ಕೃಷ್ಣನ ಮುಂದ್ಗಡೆ ಇವತ್ತು ಆ ಕೃಷ್ಣನೇ ಎತ್ಕೊಂಡಿದ್ದೀನಿ. ಖಂಡಿತ ಇವನು ತುಂಬಾ ಅದ್ಭುತವಾಗಿ ಬೆಳೀತಾನೆ, ಅದ್ಭುತವಾಗಿ ಬೆಳೀತಾನೆ. ಆಯ್ತಾ? ನೀವೇನು ಅಂದ್ಕೊಂಡಿರ್ತಿಲ್ಲ ಅದೆಲ್ಲ ಯಶಸ್ವಿ ಆಗುತ್ತೆ. ಹ್ಞೂ ಅಂತ ನೋಡು, ತುಂಬಾ ಅದ್ಭುತವಾಗಿ ಬೆಳೀತಾನೆ ಅಂದ್ರೆ ಹ್ಞೂ ಅಂತ ಹೇಳ್ತಾ ಇದ್ದಾನೆ. ಹೌದಲ್ವಾ? ಹೌದಾ? ಬೆಳೀತಲ್ವಾ? ಹ್ಞೂ. ಹೌದು. ಹೆಸರೇನು? ಶ್ರೇಯಾಂಸ್. ಅಕ್ಕ ತಂಗಿ ಗಂಡು ಮಗನೇ ಆಡ್ತಾರ. ಓ, ಇವ್ರು ಗಂಡು ಮಗ. ರಾಧೆಯಲ್ಲಿ ಕೃಷ್ಣ ಹುಟ್ಟಿದಾರೆ, ರಾಧೆ ನಾವು ಬರ್ತಾನ್ರಿ ಈಗ. ಆಯ್ತು, ಒಳ್ಳೇದಾಗ್ಲಿ. ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿಯಾಗ್ಲಿ. ಇನ್ನೊಂದು ಪೌಡ ಉಜ್ಜಾಯ ರಾಘವೇಂದ್ರಾಯ ಧರ್ಮರಸಾಯ ಸತ್ಯಧರ್ಮ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಹಿರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹರೇ ಕೃಷ್ಣ ಹರೇ ಕೃಷ್ಣ ಶ್ರೀಹರಿ ಶ್ರೀಹರಿ ಶ್ರೀಹರಿ. ನಾನು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನೀವು ನನ್ನನ್ನು ಭೇಟಿಯಾಗಿದ್ದೀರಿ ಅಲ್ವಾ? ನನ್ನನ್ನು ಭೇಟಿಯಾಗಿದ್ದೀರಿ ಶ್ರೀಮತಿಯವರು ಬೀದರಲ್ಲರು. ನೀವೆಲ್ಲ ಇವರು ಕರ್ಕೊಂಡು ಬಂದಿದ್ರು. ಸುಮಾರು 4 ವರ್ಷದಿಂದ ನನ್ನ ತಾಯಿ ಸ್ವಲ್ಪ ಒಂದು ಕೊರಗಿತ್ತು. ಯಾರಿಗೇ ಆಗಲಿ ತಾಯಿಂದರಿಗೆ ತಾಯಿ ಆಗಬೇಕು ಅನ್ನೋದು ಒಂದು ಕೊರಗಿರುತ್ತೆ, ನಾನು ತಂದೆ ಆಗಬೇಕು ಅನ್ನೋದು ಕೊರಗಿರುತ್ತೆ. 4 ವರ್ಷದಿಂದ ತುಂಬ ಆ ಒಂದು ಇದರಲ್ಲಿದ್ದರು, ಗೊಂದಲದಲ್ಲಿ. ಇವತ್ತು ಅವ್ರ ಮನೆಗೆ ಕೃಷ್ಣ ಹುಟ್ಟಿ ಬಂದಿದ್ದಾರೆ. ತುಂಬಾ ಅದ್ಭುತವಾಗಿತ್ತು. ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದ್ದೇನೆ, ಹೌದಾ? ಅದೇ ಮುಖಾಂತರ ಇವತ್ತು ಗಂಡು ಮಗು ಆಯ್ತು ತಾಯಿ, ತುಂಬಾ ಖುಷಿ ಆಯ್ತು. ನಾನು ತೊಡೆ ಮೇಲೆ ಹಾಕೊಂತೀನಿ ಅಂತ ಹೇಳಿದ್ದೆ ನಾನು ಬಂದು. ಇವತ್ತು ನನ್ನ ಮಾತು ಉಳಿಸ್ಕೊಂಡ. ನನ್ನ ತೊಡೆ ಮೇಲೆ ನಾನು ಹಾಕೊಂತೀನಿ ಅಂತ ಹೇಳಿದ್ದೆ ನಾನು. ಇದೊಂದು ರೀ ಇಬ್ರದು ಒಂದೇ ದಿನ ದರ್ಶನ ಆಗ್ಯದ್ರಿ. ಇಬ್ರು ಅದೇ ಮಾತು ಹೇಳಿರಿ, ಈಗ ಇಬ್ರು ಒಂದೇ ದಿನ ನೋಡೋದ್ರಿ. ಇಬ್ರು ಒಂದೇ ದಿನ ನಿಮ್ಮ ಮನ್ ಸ್ಟೋರಿ ಹೇಳಿದ್ರಿ, ಇಬ್ರದು ಒಂದೇ ದಿನ ದರ್ಶನ ಆಗ್ಯದ್ರಿ. ಹೌದ್ರಿ. ಅವ್ರ ದೊಡ್ಡವ್ರದ್ದು ಇವ್ರ ಇಬ್ರದು ರೀ. ಈಗ ಬಂದಿದ್ವಿ, ಇವ್ರಿಗೆ ನೋಡೋದ್ ಬಿ ಇವತ್ತು ಇಬ್ರು ಒಂದೇ ದಿನ. ಅದೇ ಕೃಷ್ಣ ಬಂದಿದ್ದಾರೆ. ನೆಕ್ಸ್ಟ್ ರಾಧೆ, ಕೃಷ್ಣ ಬಂದಿದ್ದಾರೆ, ರಾಧೆ. ಆಯ್ತಾ? ಅದ್ಭುತ, ತುಂಬಾ ಖುಷಿ ಆಯ್ತಮ್ಮ. ಅದಕ್ಕೆ ರಾಯರ ಮೇಲೆ ನಂಬಿಕೆ ಇರಲಿ. ನಂಬಿಕೆಯಿಂದ ಖಂಡಿತ ಒಂದ್ಸಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ದೊಡ್ಡವರಾದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಆಶೀರ್ವಾದ ಪಡ್ಕೊಂಡು ಬನ್ನಿ. ಆಯ್ತಾ? ಒಳ್ಳೇದಾಗಿ. ಊಟ ಅದಕ್ಕೆ ಎಲ್ಲ ಹಾಕಿರ್ತೀನಿ. ಅವತ್ತಿನ ಕೈ ಕೊಡ್ರಿ, ನಿಮ್ಮ ಕೈಲಿ ಇಲ್ಲಮ್ಮ, ಹುಷಾರು. ಸಣ್ಣ ಮಾಡು. ಇರ್ಲಿ ಅಷ್ಟೇ, ನೀ ಸಣ್ಣ ಮಾಡು. ಅಷ್ಟೇ. ಒಂದು ನಿಮಿಷ ಹಾಕೊಳ್ಳಿ.
ಜೈ ಶ್ರೀರಾಮ್. ನೋಡಿ ವಿತ್ ಪ್ರೂಫ್ ಸಮೇತ ಗಂಡು ಮಗುನ ಗಂಡು ಮಗು ಅಂತ ಹೇಳಿದ್ನಾ, ಕೃಷ್ಣ ಹುಟ್ಟಿ ಬರ್ತಾನ ಅಂತ ಹೇಳಿದಾಗ ಗಂಡು ಮಗು ಹುಟ್ಟಿ ಬಂದಿದ್ದಾನೆ. ಇಲ್ಲೇ ಇವಾಗ ಏನು ಈ ಪಕ್ಕದಲ್ಲಿ ವಿಡಿಯೋ ಮಾಡಿದ್ವಲ್ಲ, ಈ ಸಲ ನನಗೆ ಗಂಡು ಮಗುನೇ ಆಗ್ಬೇಕು ಅಂತ ಹೇಳಿದ್ರು. ಈ ಸಲ ಚಿಂತಿಸ್ಬೇಡಮ್ಮ, ನಿಮ್ಗೆ ಗಂಡು ಮಗುನೇ ಆಗುತ್ತೆ, ಕೃಷ್ಣ ಹುಟ್ಟಿ ಬರ್ತಾನೆ ಅಂತ ಹೇಳಿದೆ. ಇವತ್ತು ಅಲ್ಲಿ ಕೃಷ್ಣ ಇದ್ದಾರೆ, ರಾಧಾಕೃಷ್ಣ ಇದ್ದಾರೆ. ಅವರ ಕೃಷ್ಣನ ಮುಂದ್ಗಡೆ ಇವತ್ತು ಆ ಕೃಷ್ಣನೇ ಎತ್ಕೊಂಡಿದ್ದೀನಿ. ಖಂಡಿತ ಇವರು ತುಂಬಾ ಅದ್ಭುತವಾಗಿ ಬೆಳೀತಾನೆ, ಅದ್ಭುತವಾಗಿ ಬೆಳೀತಾನೆ. ಆಯ್ತಾ, ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ಯಶಸ್ವಿ ಆಗುತ್ತೆ. ಹ್ಞೂ ಅಂತ ಇದೆ ನೋಡು, ತುಂಬಾ ಅದ್ಭುತವಾಗಿ ಬೆಳೀತಾನೆ ಅಂದ್ರೆ ಹ್ಞೂ ಅಂತ ಹೇಳ್ತಾ ಇದ್ದಾನೆ. ಹೌದಲ್ವಾ? ಹೌದಾ? ಬೆಳೀತಲ್ವಾ? ಹ್ಞೂ. ಹೌದಾ? ಯಾಕೆ ನಗಿತಾ ಇದೆಯಾ? ಖುಷಿನಾ? ಆಯ್ತು, ಒಳ್ಳೇದಾಗ್ಲಿ ಅಮ್ಮ. ಒಟ್ಟಿನಲ್ಲಿ ರಾಯರ್ ಪವಾಡ ಮಾಡಿದ್ರಾ? ಪವಾಡ ಆಗಿದ್ದಾನ? ಆಯ್ತು, ಒಳ್ಳೇದಾಗ್ಲಿ. ಇವ್ರ ಹೆಸರೇನು? ಶ್ರೇಯಾಂಸ್. ಅಕ್ಕ ತಂಗಿ ಗಂಡು ಮಗನೇ ಆಡ್ತಾರ. ಓ, ಇವ್ರು ಗಂಡು ಮಗನಾ? ಮತ್ತೆ ರಾಧೆಯಲ್ಲಿ ಕೃಷ್ಣ ಹುಟ್ಟಿದಾರೆ, ರಾಧೆ ಹೇಳಿದ್ದಾರೆ. ನಾವು ಕೃಷ್ಣ ಬರ್ತಾನ್ರಿ ಈಗ. ಆಯ್ತು, ಒಳ್ಳೇದಾಗ್ಲಿ. ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿಯಾಗ್ಲಿ. ಇನ್ನೊಂದು ಪೌಡ ನಡೆದಿದೆ ಇಲ್ಲಿ. ನನ್ನ ತಾಯಿ ಬಾರಮ್ಮ, ಇಲ್ಲ ನೀನು ಅಲ್ಲೇ ಒಳಗಡೆ ಹೋಗ್ಬಿಡ್ತಿಲ್ಲ. ಆಯ್ತು, ಬಾ, ಅಟ್ಟಿ ನೋಡ್ಕೊಳ್ರಿ ಒಂದ್ ನಿಮಿಷ. ಒಳ್ಳೇದಾಗ್ಲಿ. ಈ ನನ್ನ ತಾಯಿ ಬೀದರಿಂದ ನನ್ನ ಹುಡುಕನಲ್ಲಿ ಅವ್ರು ಬಂದಿದ್ರಿ, ಮನೆ ಕಡೆ ಅಲ್ಲಿವರೆಗೂ ಬಂದಿದ್ರು. ಇವ್ರ ತಂಗಿ ನವ್ಯ ಅಂತೇಳಿ, ಆ ತಾಯಿ ನವ್ಯ ಆ ತಾಯಿ ಬಂದಿದ್ರು. ಬಂದಾಗ ಇವತ್ತು ಗುರುವಾರ ದಿವಸ ಗಂಡು ಮಗು ಆಯ್ತು. ಸ್ಟಾರ್ಟ್ ಆಗಿಲ್ವಾ? ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದಾಗ, ಕೃಷ್ಣ ಹುಟ್ಟಿ ಬರ್ತಾನೆ ಅಂತ ಹೇಳಿದಾಗ, ಅದು ಗುರುವಾರ ದಿವಸ ಜನವರಿ 1ನೇ ತಾರೀಕಿನ ದಿವಸನೇ ಕೃಷ್ಣ ಹುಟ್ಟಿ ಬಂದಿದ್ದಾನೆ. ಹೌದಲ್ವಾ? ರಾಯರ್ ಪವಾಡ ಮಾಡಿದ್ರ? ಅದು ಪವಾಡ ಮಾಡಿದ್ರೆ ಇನ್ನೊಂದಿದೆ ಪವಾಡ, ಅದು ಇವಾಗ ಹಂಚ್ಕೊಳಂಗಿಲ್ಲ, ಅದೆಲ್ಲ ಆದ್ಮೇಲೆ ಹಂಚ್ಕೊಳ್ತೀನಿ. ಓಕೆನಾ? ಖುಷಿನಾ? ಇವಾಗ ನಾನು ಏನೋ ಹಂಚ್ಕೊಳಲ್ಲ. ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದಿದೆ, ಅದನ್ನ ಆದ್ಮೇಲೆ ನಾನು ಹಂಚ್ಕೊಳ್ತೀನಿ. ನನಗೆಲ್ಲ ಅರ್ಥ ಆಗುತ್ತೆ. ಆಯ್ತಾ? ನಾನು ಯೋಚನೆ ಆಯ್ತು, ಒಳ್ಳೇದಾಗ್ಲಿ. ಆಯ್ತು, ಸರಿ. ಅಲ್ಲಿ ನೋಡಿ ಕೃಷ್ಣ ಇದ್ದಾರೆ. ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಕೃಷ್ಣ ರಾಧಾಕೃಷ್ಣನ್ ಫೋಟೋ ಇರಬೇಕು. ಅದೇ ಮುಖಾಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇರಬೇಕು. ಭಗವಂತನ ಫೋಟೋ ಎಷ್ಟಿಟ್ಟು ಪೂಜೆ ಮಾಡ್ತಾರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಆಯ್ತಾ? ಒಳ್ಳೇದಾಗ್ಲಿ. ನೀವೇನು ಅಂದ್ಕೊಂಡಿರ್ತಿಲ್ಲ ಅದೆಲ್ಲ ಯಶಸ್ವಿ ಆಗ್ಲಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕ್ರಿ. ಆಯ್ತಾ? ಅದನ್ನ ಒಳಗಡೆ ಇದನ್ನ ಹಾಕಿದ್ರೆ ಹಾಕಿ, ಅದನ್ನ ಬೇಕಾದ್ರೆ. ಇರಿ ಒಂದು ನಿಮಿಷ. ಆಯ್ತು, ಅದೊಂದು ಮಗು ಕೊಡಿ. ತೊಳಿ. ಏನು ಸೈಲೆಂಟ್ ಆಗಿಬಿಟ್ಟಿದ? ಮುದ್ದು ಕೃಷ್ಣ ಬೆಣ್ಣೆಕಾಳು. ನಿಮ್ಮ ಮಗ ಇಲ್ಲಿ ನವ್ಯ ತಾಯಿ ಮಗ ಅಲ್ಲ, ಅಲ್ಲಿಗೆ ಹೋಗ್ತೀನಿ, ಎತ್ಕೊಂತೀನಿ. ಇವಾಗಲ್ಲ, ಅಯೋಧ್ಯೆಗೆ ಬಂದು ಎತ್ಕೊಂತೀನಿ. ಆಯ್ತಾ? ಇವಾಗ ಅಲ್ಲಿ ಮುಗಿಸ್ಕೊಂಡು ಬಂದಿ, ಇವಾಗ ಬಿಜಾಪುರ ಯಾರಿರ್ಲಿದಾರ ಅಲ್ಲಿ ಎಲ್ಲರಿಗೆ ಅದ್ಭುತ ಗುರುಜಿ. ಬಿಜಾಪುರ ಎಲ್ಲರೂ ಮಂತ್ರಾಲಯ ಎಲ್ಲಿಗೆ ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಮಂತ್ರಾಲಯಕ್ಕೆ ಬೆರಳು ತೆಗಿದ್ರು. ಈಗ ಕುತ್ಕೊಳ್ರಿ, ಪರವಾಗಿಲ್ಲ. ಮಂತ್ರಾಲಯಕ್ಕೆ ಹೋಗಿ ಪರಿಮಳ ಪ್ರಸಾದ ತಗೊಂಡ್ ಬಂದ್ರಂತೆ. ಅದು ಇವತ್ತೇ ತಗೊಂಡ್ ಬಂದ್ರು. ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಅನ್ಕೊಂಡಿದ್ರ? ಅನ್ಕೊಂಡಿರ್ಲಿಲ್ಲ. ಗೆಸ್ ಮಾಡಿದ್ರ? ಅನ್ಕೊಂಡಿದ್ದಿಲ್ರಿ, ಇವರು ಬರೋದು ಅನ್ಕೊಂಡಿರ್ಲಿಲ್ಲ. ಪರಿಮಳ ಪ್ರಸಾದ ಇವತ್ತು ಬರ್ತಾನೆ ಅನ್ಕೊಂಡಿರ್ಲಿಲ್ಲ. ಅದ್ರ ಒಂದಿಗೆ ನಾವು ಬಂದಿದ್ದೀವಿ. ಎಲ್ಲ ಜೊತೆಗೆ ಆಯ್ತು. ಅದೇ ಜೊತೆ ಕೃಷ್ಣನ್ ಎತ್ಕೊಂಡಿದೀವಿ ಇವಾಗ. ಕೃಷ್ಣನ್ ಎತ್ಕೊಂಡಿದ್ದೀವಿ. ಒಳ್ಳೇದಾಗ್ಲಿ. ನಾನು ಇನ್ನೂ ನಿಮ್ಮ ಮನೆಗೆ ಇಷ್ಟು ಬೇಗ ಬಂದಿದ್ದೀನಿ. ಒಂದೊಂದು ಮನೆ 3 ಗಂಟೆಗೆ 4 ಗಂಟೆಗೆ 5 ಗಂಟೆಗೆಲ್ಲ ಹೋಗ್ತೀನಿ ನಾನು. ನೋಡಿದ್ರೆ ಒಳ್ಳೇದಾಗ್ಲಿ. ನೋಡಿ ಪ್ರಸಾದ ತಗೊಂಡ್ಬಂದಿದ್ದೀರಾ? ಆಯ್ತು, ಕೊಟ್ಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನೋಡಿ ವಿತ್ ಪ್ರೂಫ್ ಸಮೇತ ಗಂಡು ಮಗುನ ಗಂಡು ಮಗು ಅಂತ ಹೇಳಿದ್ನಾ, ಕೃಷ್ಣ ಹುಟ್ಟಿ ಬರ್ತಾನ ಅಂತ ಹೇಳಿದಾಗ ಗಂಡು ಮಗು ಹುಟ್ಟಿ ಬಂದಿದ್ದಾನೆ. ಇಲ್ಲೇ ಇವಾಗ ಏನು ಈ ಪಕ್ಕದಲ್ಲಿ ವಿಡಿಯೋ ಮಾಡಿದ್ವಲ್ಲ, ಅವ್ರ ಮನೆಗೆ ಬಂದಿದ್ರು ಇವರು. ಖಂಡಿತ ಒಳ್ಳೇದಾಗ್ಲಿ. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ.
ವಿತ್ ಪ್ರೂಫ್ ಸಮೇತ ಬರ್ತಾ ಇದೀವಿ ಆಯ್ತಾ. ಎಷ್ಟೋ ಜನಗಳು ಹೇಳ್ತಿರ್ತಾರೆ ರಾಯರ್ನ ನಂಬ್ರಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಬಿಡಬಾರ್ದು, ಗಟ್ಟಿ ಹಿಡ್ಕೋಬೇಕು ಆಯ್ತಾ. ಸ್ವಲ್ಪ ಬೆಲ್ಲ ಕೊಟ್ಬಿಡಿ. ಊಟ ಅಲ್ಲಿ ನೋಡಿದ್ರಲ್ಲ ಎಷ್ಟು ಜನ ಕಾಯ್ತಾ ಇದ್ದಾರೆ.